ಸಿಗಂದೂರು ಬ್ರಿಡ್ಜ್ ಕೊನೆ ಅಂತ ಬಂದಿದೆ. ಸಿಗಂದೂರು ಬ್ರಿಡ್ಜು ಸದ್ಯದಲ್ಲಿ ಅದನ್ನು ಲೋಕಾರ್ಪಣೆ ಮಾಡಬೇಕು ಅನ್ನೋದು ಈಗಾಗಲೇ ನಡೀತಾ ಇದೆ. ಬಹುಶಃ ಗಡ್ಕರಿಯವ್ರು ಬರ್ತಾರೋ ಇನ್ನೊರು ಬರ್ತಾರೋ ಕೇಂದ್ರ ಸರ್ಕಾರದವರು ಅವ್ರು ಯಾರು ಕರೀಲಿ ನಮಗೇನು ತೊಂದರೆ ಇಲ್ಲ. ಒಂದು ವೇಳೆ ಬರೆದೋದ್ರು ನಾವು ಈ ಸರಿ ಜನರಿಗೆ ಮುಕ್ತ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ನಾವು. ಯಾಕಂದರೆ ಅವ್ರು ಬಂದ ಮೇಲೆ ಯಾವಾಗಾದ್ರು ಉದ್ಘಾಟನೆ ಮಾಡಲಿ ನಾವು ನೋಡ್ತೀವಿ. ಇನ್ನೊಂದು 2-3 ತಿಂಗಳ ಮುಕ್ತಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಕ್ತಾಯ ಆದಮೇಲೆ ಪರಿಶೀಲನೆ ಮಾಡಿಬಿಟ್ಟು ನಾವು ಅದನ್ನು ಸಮರ್ಪಣೆ ಮಾಡ್ತೀವಿ. ನೋಡೋಣ, ಅದು ರಾಜ್ಯದ ಮಂತ್ರಿಗಳನ್ನು ಕೇಳ್ತೀವಿ, MP ಅವ್ರನ್ನೂ ಕೇಳ್ತೀವಿ. ಅದು ಯಾರನ್ನು ಕರೆಸ್ತಾರೋ ಅವ್ರಿಗೆ ಗೊತ್ತಿಲ್ಲ. ಅವ್ರು ಕರೆಸಿದ ಮೇಲೆ ಉದ್ಘಾಟನೆ ಮಾಡೋ ಜವಾಬ್ದಾರಿ ನಮ್ಮದು. ಯಾಕಂದರೆ ಹಿಂದೆ ಯಡಿಯೂರಪ್ಪನವ್ರು ಕೊಡಿ ಇದೆಲ್ಲ 2 ಮಾತಿಲ್ಲ. ಯಡಿಯೂರಪ್ಪನವ್ರು ಆ ಕಾಲದಲ್ಲಿ ಸಿಗಂದೂರಲ್ಲೇ ಆಣೆ ಮಾಡಿದರು, ನಾನು ಸೇತುವೆ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ಕೇಂದ್ರ ಸರ್ಕಾರದ ಆಡಳಿತ ಇದರಲ್ಲಿ ಇವತ್ತು ಆಗಿದೆ, ಖುಷಿಯಾಗಿದೆ, ನಮಗೇನು ಬೇಜಾರಿಲ್ಲ. ಅವರು ಮಾಡಿಕೊಟ್ಟಿದ್ದು ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ನನಗೆ ನೋಡಿ, ನಾನೇ ಆ ದುಡ್ಡನ್ನು ಆ ಸೇತುವೆನ ಹಿಂದೆ ನನ್ನ ಕಾಲದಲ್ಲೇ ಮಾಡಿಸಿದ್ದೆ. MIDBಯಿಂದ ಅವತ್ತು 1 ಕೋಟಿ ರೂಪಾಯಿ ಕೊಟ್ಟು ಭಾರದ್ವಾಜ ಅಂತೇಳಿ ಶೃಂಗೇರಿಯವರು ಇಂಜಿನಿಯರು ಮಾಡಿಕೊಟ್ರು. ಈಗ ಅದು ರಿಪೇರಿ ಮಾಡೋಕ್ಕೆ ನಾವು ದುಡ್ಡು ಕೊಡೋಕ್ಕೆ ತಯಾರಿದ್ವಿ. ದುಡ್ಡು ಇಟ್ಟರು, ಅದಕ್ಕೆ ಹಿಂದೆ ಸ್ವಲ್ಪ ದುಡ್ಡು ಇಡೋಕ್ಕೆ ಮಾಡಿದ್ವಿ. ಯಾರೂ ಬರ್ತಾ ಇಲ್ಲ. ಭಾರದ್ವಾಜಿಗೂ ನಾನು ಫೋನ್ ಮಾಡಿ ಕೇಳಿದ್ದೀನಿ. ಭಾರದ್ವಾಜವರು ಪಾಪ ಆರೋಗ್ಯ ಸರಿ ಇಲ್ಲ ಸರ್, ಯಾರನ್ನಾರು ಒಂದು ಇಂಜಿನಿಯರ್ ಕೊಡಿ ಸರ್, ಅದಕ್ಕೆ ಅದು ಎಷ್ಟು ಅಮೌಂಟ್ ಆಗುತ್ತೆ ಅವ್ರು ಎಸ್ಟಿಮೇಟ್ ಕೊಡಿ, ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಒಬ್ಬರು ಬರ್ತಾ ಇಲ್ಲ. ನನಗೆ ಸಮಸ್ಯೆ ಅದೊಂದೇ ಆಗಿದ್ದು. ಅದರಿಂದ ಯಾರು ಸಿಗ್ತಾರನ್ನು ನೋಡ್ತೀವಿ. ಕೊನೆ ಪಕ್ಷ ಯಾರೂ ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲೇ ಯಾರು ಒಬ್ಬರು ಇಂಜಿನಿಯರ್ ಮಾಡೋದಾದರೆ ಅವರಿಗೆ ವಹಿಸ್ಬಿಡ್ತೀವಿ. ನಾವು ರೆಡಿ ಇದ್ದೀವಿ, ನಾವು ಈಗಲೂ ಕೊಡೋಕ್ಕೆ ತಯಾರಿದ್ದೀವಿ. ಯಾಕಂದರೆ ಹಿಂದೆ ಅದು ನಾನೇ ಮಾಡಿಸಿದ ಸೇತುವೆ, ನಾನೇ ರಿಪೇರಿ ಮಾಡಬೇಕು. ಯಾಕಂದರೆ ಹಿಂದಿನ BJP ಸರ್ಕಾರದವ್ರು ಏನು ತಲೆ ಎತ್ತು ನೋಡಲಿಲ್ಲ, ಯಾಕಂದರೆ ಗಮನನೇ ಹಾಕಿಲ್ಲ. MP ಅವರು ಹಾಕಿಲ್ಲ, MLA ಹಿಂದಿನ MLA ಅವರು ಹಾಕಿಲ್ಲ, ಯಾರೂ ಹಾಕಲಿಲ್ಲ. ಈಗ ನಾನೇ ಅದು ಬಂದು ನೋಡುವಂಥದ್ದಾಗಿದೆ. ಖಂಡಿತ ನಾನು ಮಾಡಿಕೊಡೋ ಜವಾಬ್ದಾರಿ ನಂದಿದೆ. ಅದಕ್ಕೆ ಎಷ್ಟು ಅಮೌಂಟ್ ಆದರೂ ನಾನು ಹಾಕೇ ತಯಾರಿದ್ದೀವಿ. ಸರ್ವೆ ಸಂಬಂಧಪಟ್ಟಂಗೆ ಗೊಂದಲ ಇದೆ, ನೋಟಿಸ್ ಕೊಟ್ಟಿದ್ದಾರೆ, ಇದರಿಂದ ರೈತರು ಭಯಭೀತರಾಗಿದೆ ಎಲ್ಲ ಕಡೆ. ಯಾವ ಸರ್ವೆ ನೋಟಿಸ್ ಎಲ್ಲ ಈಗ ಏನಾಗಿದೆ, ರಾಜ್ಯ ಸರ್ಕಾರದ ಮಹತ್ವದ ಒಂದು ಜಂಟಿ ಸರ್ವೆ ಹಾಕ್ಕೊಂಡಿದ್ದಾರೆ. ಇವತ್ತು ಜಂಟಿ ಸರ್ವೆಗೆ ಈಗಾಗಲೇ ಸರ್ಕಾರ ಆದೇಶ ಮಾಡಿದ ಮೇಲೆ ನಮ್ಮ ತಾಲೂಕಲ್ಲೆಲ್ಲ ಈಗ ಸರ್ವೆ ಶುರು ಮಾಡಿದ್ದಾರೆ. ಈಗ ರಾಜ್ಯದ ಅರಣ್ಯ ಇಲಾಖೆ ಯಾವುದು ಇವತ್ತು ಮತ್ತು ಕಂದಾಯ ಜಮೀನು ಯಾವುದು ಅನ್ನೋದನ್ನ ಇವತ್ತು ಜಂಟಿ ಸರ್ವೆ ಶುರು ಮಾಡಿದ್ದಾರೆ. ನಾವು ಕೋಗಾರ ಆ ಭಾಗದಲ್ಲಿ ಶುರು ಮಾಡಿದ್ದೀವಿ. ಅಲ್ಲಿವರೆಗೆ ನಾವು ಯಾವುದೇ ನೋಟಿಸ್ ಕೊಡಬಾರ್ದು ಅಂತ ನಮ್ಮಲ್ಲಿ ಹೇಳಿದ್ದೀವಿ. ಬೇರೆ ತಾಲೂಕು ನನಗೆ ಗೊತ್ತಿಲ್ಲ. ಅದನ್ನು ಈಗ ಮಾನ್ಯ ಮಂತ್ರಿಗಳ ಹತ್ರ ನಾನು ಮಾತಾಡ್ತೀನಿ. ಯಾವುದೇ ಸದ್ಯ ಜಂಟಿ ಸರ್ವೆ ಆಗೋವರೆಗೆ ಯಾರಿಗೂ ನೋಟಿಸ್ ಕೊಡೋಕ್ಕೆ ಹೋಗಬೇಡಿ. ಆ ನಂತರ ನಿಮ್ಮ ಸರ್ವೆ ಆದಮೇಲೆ ನಿಮ್ದು ಏನಿದೆ ಆಮೇಲೆ ನೋಡ್ಕೊಳ್ಳಿ ಅಂತ ಹೇಳೋದು ನಾನು ಈಗಾಗಲೇ ಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ಖಂಡಿತ ನಮ್ಮಲ್ಲಿ ಆ ಥರ ಇಲ್ಲ, ಬೇರೆ ತಾಲೂಕಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಿಲ್ಲಿಸೋ ಕೆಲಸ ನಾವು ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.